ಲೋಕೇಶ್ 2 ವರ್ಷದ ನಂತರ ಭಾರತಕ್ಕೆ ಮರಳಿ ಬಂದಿದ್ದನು. ಒಂದು ಸಣ್ಣ ಪಟ್ಟಣದಲ್ಲಿ ಅವನ ಮನೆಯಿತ್ತು. ಅವನಿಗೆ ತಂದೆ ಇರಲಿಲ್ಲ. ಆದರೆ ಅಮ್ಮ ಒಬ್ಬಳೇ ಮನೆಯಲ್ಲಿ ಇರುತ್ತಿದ್ದಳು. ಮನೆಯನ್ನು 2 ಭಾಗವಾಗಿ ಮಾಡಲಾಗಿತ್ತು. ಮೇಲ್ಗಡೆ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದರು. ಕೆಳಗಡೆಯ ಪೋರ್ಸ್ನಲ್ಲಿ ಸಾವಿತ್ರಮ್ಮ ಇರುತ್ತಿದ್ದರು. ಮಗ ಮತ್ತು ಸೊಸೆ ಬರುತ್ತಿದ್ದರಿಂದ ಸಾವಿತ್ರಮ್ಮ ತುಂಬ ಖುಷಿಯಾಗಿದ್ದರು. ಅವಳ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅಡುಗೆ ಕೋಣೆಯಲ್ಲಿ ಒಮ್ಮೆ ಲಡ್ಡು ಮಾಡುತ್ತಿದ್ದರೆ ಮತ್ತೊಮ್ಮೆ ಅವರಿಗೆ ಇಷ್ಟವಾದ ಪಲ್ಯ ಮಾಡುತ್ತಿದ್ದಳು. ಮತ್ತೊಮ್ಮೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಏಕೆಂದರೆ ಅವರ ಮಗ ಸೊಸೆ ತುಂಬ ದಿನಗಳ ನಂತರ ಮನೆಗೆ ಬರುತ್ತಿದ್ದರು. ಅವರಿಗೆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕಿತ್ತು. ಮಗ ಸೊಸೆಯ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದಳು. ಅವರು ಬರುತ್ತಿದ್ದಾರೆಂದು ಪನ್ನೀರ್ ಬಾಜಿ, ಹೂಕೋಸಿನ ಪಲ್ಯ, ಪಾಯಸ ಹೀಗೆ ಮಗ ಸೊಸೆಗೆ ಇಷ್ಟವಾದ ಅಡುಗೆಯನ್ನು ಮಾಡಿದ್ದಳು. ಸಾವಿತ್ರಮ್ಮನ ಕೈ ರುಚಿ ತುಂಬ ಚೆನ್ನಾಗಿತ್ತು. ಯಾರಾದರೂ ಇವರ ಕೈ ಅಡುಗೆಯನ್ನು ಊಟ ಮಾಡಿದರೆ ಇವರನ್ನು ಹೊಗಳುತ್ತಿದ್ದರು. ಮಗನಿಗಂತೂ ಇವರ ಕೈ ರುಚಿ ಎಂದರೆ ತುಂಬ ಇಷ್ಟವಾಗಿತ್ತು. ಮಗ ಸೊಸೆ ಬಂದ ಕೂಡಲೇ ಎಲ್ಲಕ್ಕೂ ಮೊದಲು ಅವರಿಗೆ ಚಹಾ ತಿಂಡಿ ನೀಡಿದಳು. ಸಂಜೆಯಾಗುತ್ತಿದ್ದಂತೆ ಅವರಿಗೆ ಊಟ ಬಡಿಸಿದಳು. ಆಗ ಮಗ ಸೊಸೆ ಊಟ ಮಾಡಿ ಅವರ ಅಡುಗೆಯನ್ನು ಹೊಗಳಿದರು. ಲೋಕೇಶ್ ಹೇಳಿದ, ಅಮ್ಮ, ನೀವು ತುಂಬ ರುಚಿಯಾಗಿ ಅಡುಗೆ ಮಾಡಿದ್ದೀರಿ. ನಿಮ್ಮ ಕೈಯಲ್ಲಿ ಜಾದೂ ಇದೆ. ಹೀಗಾಗಿ ಮನೆಯ ಅಡುಗೆ ಕೆಲಸವನ್ನು ಸಾವಿತ್ರಮ್ಮನವರೇ ಮಾಡುತ್ತಿದ್ದರು. ಏಕೆಂದರೆ ಅವರ ಕೈ ರುಚಿ ಎಲ್ಲರಿಗೂ ಇಷ್ಟವಾಗಿತ್ತು. 2 ದಿನಗಳಾದ ಮೇಲೆ ಲೋಕೇಶ್ ಅಮ್ಮನಿಗೆ ಹೇಳಿದನು, ಅಮ್ಮ, ನೀವು ಇಲ್ಲಿ ಒಬ್ಬರೇ ಇರುತ್ತೀರಿ. ನಿಮಗೆ ಇಲ್ಲಿ ಒಬ್ಬರೇ ಇರಲು ಇಷ್ಟವಾಗದೇ ಇರಬಹುದು. ನೀವು ಒಂದು ಕೆಲಸ ಮಾಡಿ, ನಮ್ಮ ಜೊತೆ ವಿದೇಶಕ್ಕೆ ಬನ್ನಿ. ಅಲ್ಲಿ ನೀವು ನಮ್ಮ ಜೊತೆ ಇರಬಹುದು. ನೀವು ಕೂಡ ತುಂಬ ಖುಷಿಯಾಗಿರುವಿರಿ. ಇಲ್ಲಾದರೂ ನಿಮ್ಮನ್ನು ನೋಡಿಕೊಳ್ಳೋರು ಯಾರಿದ್ದಾರೆ? ಆಗ ಸಾವಿತ್ರಮ್ಮ ಹೇಳಿದರು, ಮಗ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ತಮ್ಮ ಮಗ ಸೊಸೆ ಜೊತೆಗೆ ಪ್ರತಿಯೊಬ್ಬರೂ ತಮ್ಮ ಮುಪ್ಪಿನ ಜೀವನವನ್ನು ಕಳೆಯಲು ಬಯಸುತ್ತಾರೆ. ಈಗಂತೂ ನಿನ್ನ ತಂದೆಯವರು ಕೂಡ ಇಲ್ಲ. ನಾನೊಬ್ಬಳೇ ಇದ್ದು ಇಲ್ಲಿ ಏನು ಮಾಡುವುದು? ನನಗೆ ಹುಷಾರಿಲ್ಲದಿದ್ದಾಗ ಮಗ ಸೊಸೆ ಬಳಿ ಹೋಗಬೇಕು, ಇಲ್ಲದಿದ್ದರೆ ಅವರನ್ನೇ ಇಲ್ಲಿ ಕರೆಸಬೇಕು ಎಂದು ಅಂದುಕೊಳ್ಳುತ್ತಿದ್ದೆ. ಇದರಲ್ಲಿ ಯೋಚನೆ ಮಾಡುವುದೇನಿದೆ? ಈಗ ಮಗ ಸೊಸೆ ಬಂದಿದ್ದಾರೆ ಮತ್ತು ಅವರು ನನ್ನನ್ನು ಕರೆದುಕೊಂಡು ಹೋಗಲು ಕೂಡ ತಯಾರಾಗಿದ್ದಾರೆ ಎಂದು ಖುಷಿಯಿಂದ ಸಾವಿತ್ರಮ್ಮ ಅವರ ಜೊತೆ ಹೋಗಲು ಒಪ್ಪಿಕೊಂಡರು. ಆಗ ಮಗ ಹೇಳಿದನು, ಹಾಗಾದರೆ ನಮ್ಮ ಜೊತೆ ವಿದೇಶಕ್ಕೆ ಬನ್ನಿ. ಈಗ ಲೋಕೇಶ್ನಿಗೆ ಅರ್ಥವಾಯಿತು. ಅಮ್ಮನಿಗೂ ಕೂಡ ನಮ್ಮ ಜೊತೆ ಬರಲು ಇಷ್ಟವಿದೆ ಎಂದು ಅಂದುಕೊಂಡು ತಕ್ಷಣ ಅಮ್ಮನಿಗೆ ಹೇಳಿದನು, ಅಮ್ಮ, ನೀವು ನಮ್ಮ ಜೊತೆ ವಿದೇಶಕ್ಕೆ ಹೊರಟು ಬಂದರೆ ನಮ್ಮ ಹಳ್ಳಿಯಲ್ಲಿರೋ ಜಮೀನು ಮತ್ತು ಪಟ್ಟಣದಲ್ಲಿರುವ 2 ಮಹಡಿಯ ಮನೆ ಇದನ್ನೆಲ್ಲ ಯಾರು ನೋಡಿಕೊಳ್ಳುತ್ತಾರೆ? ಇದೆಲ್ಲ ಹಾಗೆ ಪಾಳು ಬೀಳುವುದು. ಇಲ್ಲಿ ಯಾರೂ ಇರುವುದಿಲ್ಲ. ಎಂದ ಮೇಲೆ ಇದನ್ನು ನೋಡಿಕೊಳ್ಳುವವರು ಯಾರು? ಅಮ್ಮ, ಒಂದು ಕೆಲಸ ಮಾಡೋಣ. ಹಳ್ಳಿಯ ಜಮೀನನ್ನು ಮಾರಾಟ ಮಾಡೋಣ ಮತ್ತು ಈ ಮನೆಯನ್ನು ಕೂಡ ಮಾರಾಟ ಮಾಡಲು ನಾನು ಬ್ರೋಕರ್ಗೆ ಹೇಳುತ್ತೇನೆ. ಅವರಿಂದ ಮನೆಯನ್ನು ಖರೀದಿಸುವವರು ಯಾರಾದರೂ ನಮಗೆ ಸಿಗಬಹುದು. ನಂತರ ನಾವು ನಿಶ್ಚಿಂತೆಯಿಂದ ವಿದೇಶಕ್ಕೆ ಹೋಗಬಹುದು. ಆಗ ಸಾವಿತ್ರಮ್ಮ ಹೇಳಿದರು, ಮಗ, ನಾವು ಹಳ್ಳಿಯ ಜಮೀನನ್ನು ವ್ಯವಸಾಯ ಮಾಡಲು ಗೇಣಿಗೆ ಕೊಡೋಣ. ಹಾಗೆ ಈ ಪಟ್ಟಣದ ಮನೆಯನ್ನು ಕೂಡ ಬಾಡಿಗೆಗೆ ಕೊಡೋಣ. ಇದರ ಹಣ ಕೂಡ ನಮ್ಮ ಅಕೌಂಟಿಗೆ ಬರುತ್ತಾ ಇರುತ್ತದೆ. ಮಾರಾಟ ಮಾಡುವ ಅವಶ್ಯಕತೆಯಾದರೂ ಏನಿದೆ? ಆಗ ತಕ್ಷಣ ಸೊಸೆ ರೀಟಾ ಹೇಳಿದಳು, ಅಮ್ಮ, ವಿದೇಶದಿಂದ 4-5 ವರ್ಷಗಳವರೆಗೂ ಮರಳಿ ಬರಲು ಸಾಧ್ಯವಿಲ್ಲ. ಅಂದ ಮೇಲೆ ಮನೆಯನ್ನು ಬಾಡಿಗೆ ಕೊಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಈ ಮನೆಯಲ್ಲಿ ಉಳಿದ ಬಾಡಿಗೆದಾರರು ಕೂಡ ಮನೆಯನ್ನು ವಶಕ್ಕೆ ತೆಗೆದುಕೊಂಡರೆ ಮತ್ತು ನಮ್ಮ ಜಮೀನಿನ ವಿಷಯದಲ್ಲೂ ಕೂಡ ಹೀಗೆ ಏನಾದರೂ ಅನರ್ಥ ನಡೆದು ಹೋದರೆ, ಇದಕ್ಕಿಂತ ಒಳ್ಳೆಯದೆಂದರೆ ನಾವು ಅದನ್ನೆಲ್ಲ ಮಾರಾಟ ಮಾಡಿ ಹಣವನ್ನು ತೆಗೆದುಕೊಳ್ಳೋಣ. ಅದು ನಮಗೆ ಮುಂದೆ ಉಪಯೋಗಕ್ಕೆ ಬರಬಹುದು. ಈಗಂತೂ ನೀವು ನಮ್ಮ ಜೊತೆ ಇರುತ್ತೀರಲ್ಲ, ಅಂದ ಮೇಲೆ ನೀವು ಅಷ್ಟೆಲ್ಲ ಏಕೆ ಯೋಚನೆ ಮಾಡುತ್ತೀರಿ? ತನ್ನ ಮಗ ಸೊಸೆಯ ಮಾತಿಗೆ ಸಾವಿತ್ರಮ್ಮನವರು ವಿರೋಧ ಮಾಡಲಾಗದೆ ಸುಮ್ಮನಾದರು. ಇಷ್ಟರಲ್ಲಿ ಅವರ ಮಗ ಹಳ್ಳಿಗೆ ಹೋಗಿ ಜಮೀನನ್ನು ಮಾರಾಟ ಮಾಡಿದ ಮತ್ತು ಆ ಹಣವನ್ನು ತನ್ನ ಅಕೌಂಟಿಗೆ ಜಮಾ ಮಾಡಿಕೊಂಡ. ಸ್ವಲ್ಪ ದಿನಗಳಲ್ಲಿ ಮನೆಯೂ ಕೂಡ ಮಾರಾಟವಾಯಿತು. ಆಗ ಸಾವಿತ್ರಮ್ಮನವರು ಮನೆಯ ಮಾಲೀಕನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡರು, ವಿದೇಶಕ್ಕೆ ಹೋಗುವವರೆಗೆ ನಾವು ಈ ಮನೆಯಲ್ಲೇ ಇರುತ್ತೇವೆ. ಮನೆಯ ಮಾಲೀಕರು ಒಳ್ಳೆಯ ಸ್ವಭಾವದವರಾಗಿದ್ದರು. ಆಯ್ತಮ್ಮ, ನೀವು ವಿದೇಶಕ್ಕೆ ಹೋದ ಮೇಲೆ ನಾವು ಈ ಮನೆಗೆ ಶಿಫ್ಟ್ ಆಗುತ್ತೇವೆ ಎಂದಿದ್ದರು. ಎಲ್ಲರೂ ವಿದೇಶಕ್ಕೆ ಹೋಗುವ ತಯಾರಿಯಲ್ಲಿ ತೊಡಗಿಕೊಂಡರು. 2 ದಿನಗಳ ನಂತರ ಲೋಕೇಶ್ ಮತ್ತು ಅವರ ಫ್ಯಾಮಿಲಿ ವಿದೇಶಕ್ಕೆ ಹೋಗಬೇಕಾಗಿತ್ತು. ಬ್ಯಾಗನ್ನು ಪ್ಯಾಕ್ ಮಾಡುವಾಗ ರೀಟಾ ಸಾವಿತ್ರಮ್ಮನಲ್ಲಿ ಹೇಳಿದಳು, ಅಮ್ಮ, ನಿಮ್ಮ ಆಭರಣಗಳು ಏನೇನು ಇವೆಯೋ ಅವನ್ನೆಲ್ಲ ನನ್ನ ಬ್ಯಾಗಿನಲ್ಲಿ ಪ್ಯಾಕ್ ಮಾಡಿ ಇಡಿ. ಸಾವಿತ್ರಮ್ಮನವರು ತಮ್ಮ ಮಗ ಸೊಸೆ ಚಾಲಾಕಿತನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಸೀದಾ ಸಾದಾ ಗುಣದವರಾಗಿದ್ದರು. ನನ್ನ ಮಗ ಸೊಸೆ ಎಷ್ಟೊಂದು ಒಳ್ಳೆಯವರು. ಅವರು ತಮ್ಮನ್ನು ವಿದೇಶದಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ತಮ್ಮ ಸೇವೆಯನ್ನು ಮಾಡುತ್ತಾರೆ. ಈಗ ನನಗೆ ಯಾವುದೇ ಚಿಂತೆ ಇಲ್ಲ ಎಂದು ಸಾವಿತ್ರಮ್ಮನವರು ಅಂದುಕೊಂಡಿದ್ದರು. ಏರ್ಪೋರ್ಟ್ ತಲುಪಿದ ಮೇಲೆ ಲೋಕೇಶ್ ಅಮ್ಮನಿಗೆ ಹೇಳಿದ, ಅಮ್ಮ, ಸ್ವಲ್ಪ ಹೊತ್ತು ಈ ಬೆಂಚ್ ಮೇಲೆ ಕುಳಿತುಕೋ. ನಾನು ಒಳಗಡೆ ಹೋಗಿ ಟಿಕೆಟ್ ಚೆಕ್ ಮಾಡಿ ಬರುತ್ತೇನೆ. ಸಾವಿತ್ರಮ್ಮನವರು ಟ್ರೈನ್ನಲ್ಲೂ ಕೂಡ ಎಂದಿಗೂ ಹೋದವರಲ್ಲ. ಹಾಗಿದ್ದ ಮೇಲೆ ಅವರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತದೆ ಎಂದು ಅವರಿಗೇನು ಗೊತ್ತು? ಅವರು ತಮ್ಮ ಮಗನ ಮೇಲೆ ನಂಬಿಕೆ ಇಟ್ಟು ಆ ಬೆಂಚ್ ಮೇಲೆ ಒಂದು ಬ್ಯಾಗನ್ನು ಇಟ್ಟು ಕುಳಿತುಕೊಂಡರು ಮತ್ತು ತಮ್ಮ ಮಗ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು. ಹೀಗೆ ಮಗನ ಬರುವಿಕೆಗಾಗಿ ಕಾಯುತ್ತಾ 1 ಗಂಟೆ ಕಳೆಯಿತು. ಅವರನ್ನು ಕರೆದುಕೊಂಡು ಹೋಗಲು ಅವರ ಮಗ ಮರಳಿ ಬರಲಿಲ್ಲ. ಸುತ್ತಲೂ ಕಣ್ಣಾಡಿಸಿದರು.
ಆದರೆ ಮಗ ಸೊಸೆ ಎಲ್ಲೂ ಕಾಣಿಸಲಿಲ್ಲ. ಆಗ ಅತ್ತಿಂದಿತ್ತ ಸುತ್ತಾಡತೊಡಗಿದರು. ಹೀಗೆ 2 ಗಂಟೆ ಕಳೆಯಿತು. ಸಾವಿತ್ರಮ್ಮನವರು ಗಾಬರಿಯಾದರು. ನನ್ನ ಮಗ ಸೊಸೆಗೆ ಏನಾಗಿರಬಹುದು ಎಂದು ಅವರ ತಲೆಯಲ್ಲಿ ಹಲವಾರು ಯೋಚನೆಗಳು ಮೂಡಿದವು. ಆಗ ಹತ್ತಿರದಲ್ಲಿ ನಿಂತ ಒಬ್ಬ ಪೊಲೀಸ್ನ ಬಳಿ ಹೋಗಿ ಹೇಳಿದರು, ನನ್ನ ಮಗ ಒಳಗಡೆ ಟಿಕೆಟ್ ಚೆಕ್ ಮಾಡಲು ಹೋಗಿದ್ದಾನೆ. ಅವನು ಏಕೆ ಬಂದಿಲ್ಲ ಎಂದು ಸ್ವಲ್ಪ ಪತ್ತೆ ಹಚ್ಚಿ ಹೇಳುತ್ತೀಯಾ? ಅವನು ನನ್ನನ್ನು ಕೂಡ ವಿದೇಶಕ್ಕೆ ಕರೆದುಕೊಂಡು ಹೋಗುವನಿದ್ದನು. ಆಗ ಪೊಲೀಸ್ ಲೋಕೇಶ್ನನ್ನು ಏರ್ಪೋರ್ಟ್ ಒಳಗಡೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡತೊಡಗಿದ. ನಂತರ ಪುನಃ ಬಂದು ಸಾವಿತ್ರಮ್ಮನವರಿಗೆ ಕೇಳಿದನು, ಅಮ್ಮ, ನಿಮ್ಮ ಮಗ ಯಾವ ದೇಶದಲ್ಲಿ ಇರುತ್ತಾರೆ ಎಂದಾಗ ಸಾವಿತ್ರಮ್ಮನವರು ತುಂಬ ಕಷ್ಟಪಟ್ಟು ನೆನಪು ಮಾಡಿಕೊಂಡು ಕೆನಡಾ ಎಂದು ಹೇಳಿದರು. ನನ್ನ ಮಗ ಕೆನಡಾದಲ್ಲಿ ಇರುತ್ತಾನೆ. ನನ್ನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗುವನಿದ್ದನು. ಈಗ ಆ ಪೊಲೀಸ್ಗೆ ಎಲ್ಲ ವಿಷಯ ಅರ್ಥವಾಯಿತು. ಆಗ ಪೊಲೀಸ್ ಸಾವಿತ್ರಮ್ಮನವರಿಗೆ ನಿಧಾನವಾಗಿ ಎಲ್ಲ ವಿಷಯವನ್ನು ಹೇಳಿದ. ಅಮ್ಮ, ನೀವು ಮನೆಗೆ ಹೋಗಿ. ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ. ಏಕೆಂದರೆ ಅವನು ಕೆನಡಾದ ಫ್ಲೈಟ್ನಲ್ಲಿ ಇಲ್ಲಿಂದ ಹೊರಟು ಹೋಗಿದ್ದಾನೆ. ಕೆನಡಾ ಫ್ಲೈಟ್ ಇಲ್ಲಿಂದ ಹೋಗಿ ತುಂಬ ಹೊತ್ತಾಗಿದೆ. ಪೊಲೀಸರ ಮಾತು ಕೇಳಿ ಸಾವಿತ್ರಮ್ಮನವರಿಗೆ ಮೊದಮೊದಲು ನಂಬಿಕೆ ಬರಲಿಲ್ಲ. ಆದ್ದರಿಂದ ಅವರು ಸಂಜೆವರೆಗೂ ಅಲ್ಲಿಯೇ ಕುಳಿತು ತಮ್ಮ ಮಗನ ಬರುವಿಕೆಗಾಗಿ ಕಾಯುತ್ತಿದ್ದರು. ಆದರೆ ರಾತ್ರಿಯಾಗುತ್ತಿದ್ದಂತೆ ತಮ್ಮ ಮಗ ತಮ್ಮನ್ನು ಬಿಟ್ಟು ವಿದೇಶಕ್ಕೆ ಹೊರಟು ಹೋಗಿದ್ದಾನೆಂದು ಅವರಿಗೆ ಅರಿವಾಯಿತು. ನಂತರ ಅವಳು ತನ್ನ ಬ್ಯಾಗನ್ನು ಎತ್ತಿಕೊಂಡು ತಮ್ಮ ಮನೆಯ ಕಡೆಗೆ ಹೊರಟಳು. ಮೆಟ್ಟಿಲನ್ನು ಇಳಿಯುವಾಗ ಕಾಲು ಜಾರಿ ಕೆಳಕ್ಕೆ ಬಿದ್ದಳು. ತಮ್ಮ ಮಗ ತನಗೆ ಈ ರೀತಿ ಮೋಸ ಮಾಡುತ್ತಾನೆ ಎಂದು ಅವರಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಈಗ ಅವರಿಗೂ ಕೂಡ ಎಲ್ಲಿಗೆ ಹೋಗಬೇಕೆಂದು ಅರ್ಥವಾಗಲಿಲ್ಲ. ಮಗನಂತೂ ಎಲ್ಲ ಕಡೆಯಿಂದಲೂ ಅವರ ಕೈಕಾಲನ್ನು ಕಟ್ಟಿಹಾಕಿದ್ದನು. ಉಳಿದ ಹಳ್ಳಿಯ ಜಮೀನನ್ನು ಕೂಡ ಮಾರಾಟ ಮಾಡಿದ್ದನು. ಪಟ್ಟಣದ ಮನೆಯೂ ಕೂಡ ಮಾರಾಟವಾಗಿತ್ತು. ಈಗ ನಾನು ಹೇಗಿರಲಿ, ಏನು ತಿನ್ನಲಿ, ಎಲ್ಲಿ ಉಳಿದುಕೊಳ್ಳಲಿ? ತಮ್ಮ ಮಗ ಸೊಸೆ ಇಷ್ಟು ದೊಡ್ಡ ಮೋಸ ಮಾಡುತ್ತಾರೆಂದು ಅವರಿಗೆ ಈಗಲೂ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ತುಂಬ ಚಿಂತೆಗೊಳಗಾಗಿ ಸಾವಿತ್ರಮ್ಮ ಒಂದು ಆಟೋದ ಮೂಲಕ ತಮ್ಮ ಮನೆಯ ಕಡೆಗೆ ಹೊರಟಳು. ಆ ಮನೆಯನ್ನು ಅವಳ ಮಗ ಮಾರಾಟ ಮಾಡಿದ್ದನು. ಸಾವಿತ್ರಮ್ಮ ಅದೇ ಮನೆಯ ಹೊರಗೆ ಬಂದು ಗೇಟಿನ ಬಳಿ ಕುಳಿತುಕೊಂಡಳು. ಒಮ್ಮೆ ಮನೆಯ ಕಡೆಗೆ ನೋಡುತ್ತಾ ಮತ್ತೊಮ್ಮೆ ತನ್ನ ಗಂಡನನ್ನು ನೆನಪು ಮಾಡಿಕೊಳ್ಳುತ್ತಾ ತನ್ನಲ್ಲೇ ಹೇಳಿಕೊಳ್ಳತೊಡಗಿದಳು. ನೋಡಿ, ನಿಮ್ಮ ಮಗ ಏನು ಮಾಡಿದ್ದಾನೆ. ಒಂದು ವೇಳೆ ಅವನಿಗೆ ನನ್ನನ್ನು ಕರೆದುಕೊಂಡು ಹೋಗಲು ಇಷ್ಟವಿಲ್ಲದಿದ್ದರೆ ನನ್ನನ್ನು ಇಲ್ಲಿಯೇ ಬಿಟ್ಟು ಬಿಡಬಹುದಿತ್ತು. ಅವನೇಕೆ ನನ್ನ ಮನೆಯನ್ನು ಮಾರಾಟ ಮಾಡಬೇಕಿತ್ತು? ನಾನು ಈಗ ಎಲ್ಲಿರಲಿ, ಎಲ್ಲಿಗೆ ಹೋಗಲಿ ಎಂದುಕೊಳ್ಳುತ್ತಾ ಸಾವಿತ್ರಮ್ಮನವರು ಇಡೀ ರಾತ್ರಿ ಮನೆಯ ಗೇಟಿನ ಮುಂದೆ ಕುಳಿತು ಅಳುತ್ತಾ ಕುಳಿತುಕೊಂಡಿದ್ದರು. ಬೆಳಗಾಗುತ್ತಿದ್ದಂತೆ ಆ ಮನೆಯ ಹೊಸ ಮಾಲೀಕರು ಬಂದರು. ಇವರನ್ನು ನೋಡುತ್ತಿದ್ದಂತೆ, ಅರೆ, ಇವರು ಈ ಮನೆಯ ಹಳೆಯ ಮಾಲೀಕರು. ಇವರೇಕೆ ಮನೆಯ ಗೇಟಿನ ಬಳಿ ಕುಳಿತುಕೊಂಡು ಅಳುತ್ತಿದ್ದಾರೆ? ನಂತರ ಮಾಲೀಕರು ಕೇಳಿದರು, ಅಮ್ಮ, ನೀವಂತೂ ನಿಮ್ಮ ಮಗನ ಜೊತೆ ವಿದೇಶಕ್ಕೆ ಹೋಗುವರಿದ್ದಿರಲ್ಲವೇ? ಏನಾಯಿತು? ನೀವು ವಿದೇಶಕ್ಕೆ ಹೋಗಲಿಲ್ಲವೇ ಎಂದಾಗ ಸಾವಿತ್ರಮ್ಮನವರು ಎಲ್ಲ ಕಥೆಯನ್ನು ವಿವರಿಸಿದರು. ಮನೆಯ ಹೊಸ ಮಾಲೀಕರು ದಯಾಳು ಮತ್ತು ಉದಾರ ವ್ಯಕ್ತಿಯಾಗಿದ್ದರು. ಅವರು ಹೇಳಿದರು, ಅಮ್ಮ, ನೀವು ಏನು ಚಿಂತೆ ಮಾಡಬೇಡಿ. ಹೇಗಿದ್ದರೂ ನಾನು ಈ ಮನೆಯನ್ನು ಬಾಡಿಗೆ ಕೊಡಲೆಂದೇ ತೆಗೆದುಕೊಂಡಿದ್ದೇನೆ. ನಾನಂತೂ ಬೇರೆ ಮನೆಯಲ್ಲಿದ್ದೇನೆ. ನೀವು ಹೊರಗಡೆಗೆ ಒಂದು ಕೋಣೆಯಲ್ಲಿ ಇರಬಹುದು. ಉಳಿದ ಮನೆಯನ್ನು ನಾನು ಬಾಡಿಗೆಗೆ ನೀಡುತ್ತೇನೆ. ಆಗ ಸಾವಿತ್ರಮ್ಮನವರು ಒಂದು ರೂಮಿನಲ್ಲಿ ಉಳಿದುಕೊಳ್ಳಲು ತಯಾರಾದರು ಮತ್ತು ತಮ್ಮ ಹೊಸ ಮಾಲೀಕರಿಗೆ ಮಗ ನಿನ್ನನ್ನು ದೇವರು ಚೆನ್ನಾಗಿಟ್ಟಿರಲಿ ಎಂದು ಹರಿಸಿದರು ಮತ್ತು ತಮ್ಮ ಮನೆಯಲ್ಲಿದ್ದ ಹಳೆಯ ರೇಷನ್ ಸಾಮಗ್ರಿಗಳನ್ನು ತಮ್ಮ ರೂಮಿಗೆ ಶಿಫ್ಟ್ ಮಾಡಿಕೊಂಡರು ಮತ್ತು ತಮಗಾಗಿ ಅಡುಗೆಯನ್ನು ಮಾಡಿಕೊಂಡರು. ಆನಂತರ ಅವರು ಯೋಚಿಸಿದರು, ಹೀಗಾದರೆ ಮುಂದೆ ನಾನು ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಳ್ಳಲಿ? ನಾನು ಹೀಗೆ ಕುಳಿತಲ್ಲೇ ತಿನ್ನುತ್ತಿದ್ದರೆ ನನಗೆ ಯಾರು ಊಟ ನೀಡುವರು? ತಮ್ಮ ಮಗನು ಮಾಡಿದ ನೀಚ ಕೃತ್ಯದಿಂದ ಅವರು ಇನ್ನೂ ಹೊರಬಂದಿರಲಿಲ್ಲ. ಇಡೀ ದಿನ ಅವರು ಅಳುತ್ತಿದ್ದರು. 2 ತಿಂಗಳು ಹಾಗೆ ಹೀಗೆ ಕಳೆದು ಹೋಯಿತು. ಆನಂತರ ಅವರು ಯೋಚಿಸಿದರು, ನನ್ನ ಜೀವನವನ್ನು ಮುಂದುವರಿಸಬೇಕೆಂದರೆ ನಾನು ಈಗ ಏನಾದರೂ ಮಾಡಲೇಬೇಕು. ಆದ್ದರಿಂದ ಅವರು ಒಂದು ತೀರ್ಮಾನಕ್ಕೆ ಬಂದು ತಮ್ಮ ಹೊಸ ಮಾಲೀಕರಿಂದ 5,000 ರೂಪಾಯಿ ಸಾಲವನ್ನು ತೆಗೆದುಕೊಂಡರು ಮತ್ತು ಮನೆಯಲ್ಲೇ ಟಿಫಿನ್ ಮಾಡುವ ಕೆಲಸವನ್ನು ಶುರು ಮಾಡಿದರು. ಸಾವಿತ್ರಮ್ಮನವರು ಅಡುಗೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದರು. ಅವರ ಕೈ ರುಚಿ ತುಂಬ ಚೆನ್ನಾಗಿತ್ತು. ಅವರ ಮನೆಯಲ್ಲಿ 8ರಿಂದ 10 ಹುಡುಗರು ಇರುತ್ತಿದ್ದರು. ಅವರು ಓದುವುದಕ್ಕಾಗಿ ಪಟ್ಟಣಕ್ಕೆ ಬಂದಿದ್ದರು. ಈಗ ಅವರು ಕೂಡ ಸಾವಿತ್ರಮ್ಮನವರಲ್ಲಿ ಬೆಳಿಗ್ಗೆ ಮತ್ತು ಸಂಜೆಯ ಊಟವನ್ನು ತೆಗೆದುಕೊಳ್ಳುತ್ತಿದ್ದರು. ಈಗ ಸಾವಿತ್ರಮ್ಮನವರ ಬಳಿ ಕ್ರಮೇಣ ಹಣ ಒಟ್ಟಾಗತೊಡಗಿತ್ತು. ಕ್ರಮೇಣ ಅವರ ಟಿಫಿನ್ ಸೆಂಟರ್ ಏರಿಯಾದಲ್ಲಿ ತುಂಬ ಪ್ರಸಿದ್ಧಿಯಾಯಿತು. 1 ವರ್ಷದಲ್ಲಿ ಅವರ ವ್ಯಾಪಾರ ಇನ್ನೂ ಜೋರಾಯಿತು. ಅವರ ಕೈರುಚಿ ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಮೊದಲಿಗೆ ಕೇವಲ 10 ಜನರಿಗೆ ಮಾತ್ರ ಟಿಫನ್ ಮತ್ತು ಊಟ ಕೊಡುವ ಕೆಲಸ ಮಾಡುತ್ತಿದ್ದರು. ಈಗಂತೂ ಇಡೀ ಪಟ್ಟಣದಲ್ಲಿ ಅವರ 300ಕ್ಕೂ ಹೆಚ್ಚು ಟಿಫನ್ಗಳು ಮಾರಾಟವಾಗುತ್ತಿದ್ದವು. ಕೆಲಸಕ್ಕಾಗಿ 2 ಹುಡುಗರನ್ನು ಕೂಡ ನೇಮಿಸಿಕೊಂಡಿದ್ದರು. ಜೊತೆಗೆ ಅಡುಗೆ ಸಹಾಯಕರನ್ನು ಕೂಡ ನೇಮಿಸಿಕೊಂಡರು. ಈಗ ಅವರ ಬಳಿ ತುಂಬ ಹಣವಿತ್ತು ಮತ್ತು ಅವರ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಇಡೀ ಪಟ್ಟಣದಲ್ಲೇ ಈಗ ಅವರು ಪ್ರಸಿದ್ಧಿಯಾಗಿದ್ದರು. ಎಲ್ಲರೂ ಹೇಳುತ್ತಿದ್ದರು, ನೋಡಿ, 70 ವರ್ಷದ ಸಾವಿತ್ರಮ್ಮ ಹೇಗೆ ಸಾಧನೆ ಮಾಡುತ್ತಿದ್ದಾರೆ. ಈ ಇಳಿವಯಸ್ಸಿನಲ್ಲೂ ಯಾರ ಸಹಾಯವಿಲ್ಲದೆ ತಮ್ಮ ಸ್ವಂತ ಬಲದ ಮೇಲೆ ಬಿಸ್ನೆಸ್ ಮಾಡುತ್ತಿದ್ದಾರೆ.
ಅವರ ಟಿಫನ್ ಸೆಂಟರ್ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿದೆ ಮತ್ತು ತುಂಬ ಹಣವನ್ನು ಕೂಡ ಸಂಪಾದಿಸುತ್ತಿದ್ದಾರೆ. ಸರ್ಕಾರದ ಕಡೆಯಿಂದ ಅವರಿಗೆ ಬಹುಮಾನ, ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಅತ್ತ ಕೆನಡಾದಲ್ಲಿ ವಾಸವಾಗಿರುವ ಲೋಕೇಶ್ನ ಕೆಲಸ ಕೂಡ ಚೆನ್ನಾಗಿ ನಡೆಯಲಿಲ್ಲ. ಹೊಸ ಬಿಸ್ನೆಸ್ಗೆ ಕೈ ಹಾಕಿ ಲಾಸ್ ಮಾಡಿಕೊಂಡಿದ್ದ. ತುಂಬ ದಿನಗಳವರೆಗೆ ಕೆಲಸವಿಲ್ಲದೆ ವಿದೇಶದಲ್ಲಿ ಉಳಿಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಹಣ ಸಂಪಾದನೆ ಇಲ್ಲದೆ ವಿದೇಶದಲ್ಲಿ ಉಳಿಯುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಕೆಲವು ವರ್ಷಗಳ ನಂತರ ಲೋಕೇಶ್ ಸ್ವದೇಶಕ್ಕೆ ಮರಳಿ ಬಂದನು. ಕೆಲವು ದಿನಗಳ ಮಟ್ಟಿಗೆ ತನ್ನ ಮಾವನ ಮನೆಯಲ್ಲಿ ಬಂದು ಉಳಿದನು. ಅಲ್ಲಿರುವಾಗ ಅಮ್ಮ ಬಿಸ್ನೆಸ್ ಮಾಡುತ್ತಿದ್ದಾರೆ. ಅವರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದೆ. ಅವರು ಕೈ ತುಂಬ ಹಣವನ್ನು ಸಂಪಾದಿಸುತ್ತಿದ್ದಾರೆ. ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ ಎಂದು ಅಮ್ಮನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡನು. ಪೇಪರ್ನಲ್ಲೂ ಕೂಡ ಅವರ ಹೆಸರು ಬಂದಿದ್ದರಿಂದ ಪೇಪರ್ನಲ್ಲಿ ಅವರ ಬಗ್ಗೆ ಎಲ್ಲವನ್ನೂ ಓದಿ ತಿಳಿದುಕೊಂಡಿದ್ದನು. ಅಮ್ಮ ಈ ಇಳಿವಯಸ್ಸಿನಲ್ಲೂ ಇಷ್ಟೊಂದು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ತನ್ನ ಬಳಿ 3 ಕಾಸು ಕೂಡ ಇಲ್ಲ ಮತ್ತು ಕೆಲಸ ಕೂಡ ಇಲ್ಲ. ವಿದೇಶದಲ್ಲಿದ್ದ ನನ್ನ ಕೆಲಸ ಕೂಡ ಹೊರಟು ಹೋಯಿತು. ಸಂಪಾದಿಸಿದ ಅಲ್ಪ ಸ್ವಲ್ಪ ಹಣವೂ ಕೂಡ ಕೆಲಸ ಹುಡುಕುವುದರಲ್ಲಿ ಖರ್ಚಾಗಿ ಹೋಯಿತು ಎಂದು ಅಂದುಕೊಂಡನು. ಭಾರತಕ್ಕೆ ಮರಳಿ ಬಂದಾಗ ಕೂಡ ಅವನಿಗೆ ಇಲ್ಲಿ ಯಾವುದೇ ಕೆಲಸ ಸಿಗಲಿಲ್ಲ. ಕೆಲಸವಿಲ್ಲದೆ ಅವನ ಮಾವನ ಮನೆಯವರು ಕೂಡ ಅವನನ್ನು ಮತ್ತು ಅವನ ಹೆಂಡತಿಯನ್ನು ಬೈದು ಹೊರಹಾಕುವ ಹಂತಕ್ಕೆ ತಲುಪಿದ್ದರು. ಕೊನೆಗೆ ಅವನಿಗೆ ಏನು ಮಾಡಬೇಕೆಂದು ತೋಚದೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಅಮ್ಮನ ಮನೆಗೆ ಬಂದನು. ಬಂದವನೇ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದನು ಮತ್ತು ಅಳುತ್ತಿದ್ದನು. ಅಮ್ಮ, ನನ್ನಿಂದ ದೊಡ್ಡ ತಪ್ಪಾಗಿದೆ. ನಾನು ಹಳ್ಳಿಯ ಜಮೀನು ಮತ್ತು ಈ ಮನೆಯನ್ನು ಕೂಡ ಮಾರಾಟ ಮಾಡಿದೆ. ನಾನು ಹಾಗೆ ಮಾಡಬಾರದಿತ್ತು. ನಿಮಗೆ ಮೋಸ ಮಾಡಿ ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಹೋದೆ. ನಿಮ್ಮನ್ನು ಅನಾಥರನ್ನಾಗಿ ಮಾಡಿದೆ. ಆದರೆ ನೀವು ನನ್ನ ತಾಯಿ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ದೊಡ್ಡ ತಪ್ಪಾಗಿದೆ. ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ದೊಡ್ಡ ಶಿಕ್ಷೆಯನ್ನು ನೀಡಿದನು. ಆ ತಪ್ಪಿಗಾಗಿ ನಾನೀಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಆಗ ಸಾವಿತ್ರಮ್ಮನವರಿಗೆ ತಮ್ಮ ಮಗ ಸೊಸೆಯನ್ನು ನೋಡಿ ಆಶ್ಚರ್ಯವಾಯಿತು ಮತ್ತು ಹಿಂದೆ ಸರಿಯುತ್ತಾ ಹೇಳಿದರು, ನಿಮ್ಮನ್ನು ನಾನೆಂದೂ ಕ್ಷಮಿಸಲು ಸಾಧ್ಯವಿಲ್ಲ. ಈ ಪ್ರಪಂಚದ ಯಾವ ಮಗ ಸೊಸೆಯೂ ನನ್ನಂತಹ 70 ವರ್ಷದ ಮುದುಕಿಯ ಜೊತೆಗೆ ಈ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ವಯಸ್ಸಾದ ಅಮ್ಮನ ನಂಬಿಕೆಯನ್ನು ನೀನು ನುಚ್ಚುನೂರು ಮಾಡಿದ್ದೀಯಾ. ನಿನ್ನ ಅಮ್ಮನಿಗೆ ನೀನು ಮೋಸ ಮಾಡಿದ್ದೀಯಾ. ಇದಿಷ್ಟೇ ಆದರೆ ನಾನು ಸುಮ್ಮನಿರುತ್ತಿದ್ದೆ. ಆದರೆ ನೀನು ಒಬ್ಬಳನ್ನೇ ಏರ್ಪೋರ್ಟ್ನಲ್ಲಿ ಸಾಯಲು ಬಿಟ್ಟು ಹೋಗಿದ್ದೀಯಾ. ಇಷ್ಟೊಂದು ದೊಡ್ಡ ಪ್ಲ್ಯಾನ್ ಮಾಡುವಾಗ ನೀನು ನನ್ನ ಬಗ್ಗೆ ಒಮ್ಮೆಯೂ ಯೋಚಿಸಲಿಲ್ಲ. ಹಳ್ಳಿಯ ಜಮೀನನ್ನು, ಮನೆಯನ್ನು ಮಾರಾಟ ಮಾಡಿ ಅಮ್ಮನನ್ನು ಅನಾಥಳನ್ನಾಗಿ ಮಾಡಿ ಬಿಟ್ಟು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ನೀನು ಮನುಷ್ಯನೇ ಅಲ್ಲ, ಮನುಷ್ಯ ರೂಪದ ರಾಕ್ಷಸನೇ ಸರಿ. ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೂ ತೊಂದರೆ ಇರಲಿಲ್ಲ. ಆದರೆ ನನ್ನನ್ನು ಈ ರೀತಿ ನಡು ನೀರಿನಲ್ಲಿ ನಾನು ಉಳಿದುಕೊಂಡಿರೋ ಮನೆಯನ್ನು ಕೂಡ ಉಳಿಸದೆ ಬಿಟ್ಟು ಹೋಗುವ ಅವಶ್ಯಕತೆ ಏನಿತ್ತು? ಕರೆದುಕೊಂಡು ಹೋಗಲು ಇಷ್ಟವಿರದಿದ್ದರೆ ನನಗೆ ಮೊದಲೇ ಹೇಳಬೇಕಿತ್ತು. ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡುವ ಅವಶ್ಯಕತೆ ಏನಿತ್ತು? ಅಮ್ಮ ಒಬ್ಬಳೇ ಹೇಗಿರುತ್ತಾಳೆ ಎನ್ನುವುದರ ಬಗ್ಗೆ ಕೂಡ ನೀನು ಚಿಂತಿಸಲಿಲ್ಲ. ಮತ್ತೆ ನಾನು ಪುನಃ ನಿನ್ನಂಥ ಮೋಸಗಾರನನ್ನು ಹೇಗೆ ನಂಬಲಿ? ಇದನ್ನು ಕೇಳುತ್ತಿದ್ದ ಲೋಕೇಶ್ ಮತ್ತು ರೀಟಾ ಇಬ್ಬರು ಮೊಸಳೆ ಕಣ್ಣೀರು ಸುರಿಸುತ್ತಾ ಹೇಳಿದರು. ಅಮ್ಮ, ಈಗ ಆಗಿದ್ದೆಲ್ಲವೂ ಆಗಿ ಹೋಗಿದೆ. ನಾವು ಅದನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಅಲ್ಲಿ ಹೋದ ಮೇಲೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆಂದು ನಿಮಗೇನು ಗೊತ್ತು? ಹೊಸ ಬಿಸ್ನೆಸ್ ಮಾಡಲು ಹೋಗಿ ಎಲ್ಲವನ್ನೂ ಕಳೆದುಕೊಂಡೆ. ಒಂದೊಂದು ರೂಪಾಯಿಗೂ ಕೂಡ ನಾನು ತುಂಬ ಕಷ್ಟಪಡುತ್ತಿದ್ದೇನೆ. ಈಗಂತೂ ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಅಮ್ಮ, ನೀವಂತೂ ಈಗ ಎಷ್ಟೊಂದು ಹಣವನ್ನು ಸಂಪಾದಿಸುತ್ತಿದ್ದೀರಿ ಎಂದರೆ ಮಾರಾಟವಾದ ಮನೆಯನ್ನು ಕೂಡ ಖರೀದಿಸಿದ್ದೀರಿ. ನನ್ನ ಮಕ್ಕಳ ಓದಿನ ಖರ್ಚು ಕೂಡ ನಾನು ನೋಡಿಕೊಳ್ಳಬೇಕು. ನೀವು ತುಂಬ ಹಣವನ್ನು ಸಂಪಾದಿಸುತ್ತಿದ್ದೀರಿ. ನಾನು ಈ ಮನೆಯ ಒಂದು ಭಾಗದಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಿ. ಕ್ರಮೇಣ ನಾನು ಎಲ್ಲಾದರೂ ನೌಕರಿಯನ್ನು ಹುಡುಕಿಕೊಳ್ಳುತ್ತೇನೆ. ಈ ಮನೆಯಲ್ಲಿ ಎಲ್ಲ ಸೇರಿ ಖುಷಿಯಾಗಿರೋಣ. ನಾನು ಮುಂದೆ ನಿಮಗೆ ಆ ರೀತಿ ಮೋಸ ಮಾಡೋದಿಲ್ಲ. ಆದರೆ ಸಾವಿತ್ರಮ್ಮನವರು ತಮ್ಮ ಮಗನ ಮಾತನ್ನು ನಂಬಲಿಲ್ಲ. ತನ್ನ ಮಗ ಹಾಗೂ ಸೊಸೆ ಮಾಡಿದ ಮೋಸವನ್ನು ಅವರು ಎಂದೂ ಮರೆಯಲು ಸಾಧ್ಯವಿಲ್ಲ. ಇಂತಹ ಮೋಸಗಾರ ಮಗ ನನ್ನ ಬಳಿ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಎಂದು ಅಂದುಕೊಳ್ಳುತ್ತಾ ಅವರು ಖಡಾಖಂಡಿತವಾಗಿ ಮಗ ಸೊಸೆಗೆ ಹೇಳಿದರು. ನನಗೀಗ ಯಾರ ಆಸರೆಯ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ನಾನು ಮತ್ತೊಮ್ಮೆ ನಿನ್ನ ಆಸರೆಯನ್ನು ಬಯಸಿ ನಿನ್ನನ್ನು ನನ್ನ ಬಳಿ ಇರಿಸಿಕೊಂಡರೆ ಯಾರಿಗೆ ಗೊತ್ತು, ಮತ್ತೊಮ್ಮೆ ನೀನು ನನಗೆ ಮೋಸ ಮಾಡಬಹುದಲ್ಲವೇ? ನಿನ್ನ ಮೇಲೆ ನನಗೆ ಕಿಂಚಿತ್ತೂ ಭರವಸೆ ಇಲ್ಲ. ಪದೇ ಪದೇ ಮೋಸವನ್ನು ಸಹಿಸಿಕೊಳ್ಳುವ ಶಕ್ತಿಯೂ ಕೂಡ ನನ್ನಲ್ಲಿಲ್ಲ. ನೀನೇನು ಮಾಡುತ್ತೀಯೋ ಅದನ್ನು ಮಾಡಿಕೊ. ನೀನು ಎಲ್ಲಿ ನೌಕರಿ ಹುಡುಕಿಕೊಳ್ಳುತ್ತೀಯೋ ನೀನೇ ಹುಡುಕಿಕೊ. ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವುದೂ ಇಲ್ಲ ಮತ್ತು ನಿನಗೆ ಯಾವುದೇ ಹಣವನ್ನು ಕೂಡ ಕೊಡುವುದಿಲ್ಲ. ನಾನೇನೇ ಹಣ ಸಂಪಾದಿಸಿದರೂ ಇದನ್ನು ನಾನು ನನ್ನ ಸ್ವಂತ ಬಲದ ಮೇಲೆ ಸಂಪಾದಿಸಿದ್ದೇನೆ. ನೀನಂತೂ ನನ್ನಿಂದ ಎಲ್ಲವನ್ನೂ ಕಸಿದುಕೊಂಡೆ. ನಿನ್ನಂಥ ಮಕ್ಕಳ ಆಸರೆಯನ್ನು ಬಯಸುವುದಕ್ಕಿಂತ ನಾನು ಒಬ್ಬಂಟಿಯಾಗಿರುವುದೇ ಒಳ್ಳೆಯದು. ನೀನಂತೂ ಈಗ ಯುವಕನಾಗಿದ್ದೀಯಾ. ಹೋಗು, ನಿನ್ನ ಕಷ್ಟದ ಪರಿಸ್ಥಿತಿಗಾಗಿ ಹೋರಾಡು. ನೀನು ಹೇಗೆ ಬದುಕಬೇಕೋ ಆ ರೀತಿ ಬದುಕು. ನನ್ನಿಂದ ಯಾವತ್ತೂ ಏನನ್ನೂ ನಿರೀಕ್ಷೆ ಮಾಡಬೇಡ. ಇಷ್ಟು ಹೇಳಿ ಅವರು ತಮ್ಮ ಮಗ ಸೊಸೆಯನ್ನು ಮನೆಯಿಂದ ಹೊರ ಹಾಕಿ ಒಳಗೆ ಬಂದು ಬಾಗಿಲನ್ನು ಹಾಕಿಕೊಂಡರು.
ಲೋಕೇಶ್ ಮತ್ತು ರೀಟಾ ಅಮ್ಮನ ಮಾತು ಕೇಳಿ ಪೆಚ್ಚುಮರೆ ಹಾಕಿಕೊಂಡು ಹಿಂತಿರುಗಿದರು. ವೀಕ್ಷಕರೇ, ನಿಮಗೆ ಸಾವಿತ್ರಮ್ಮನ ನಿರ್ಣಯ ಹೇಗೆನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.